ವೆಲ್ಕಮ್ ಬ್ಯಾಕ್ ಟು ಆಯುಷ್ ಆ್ಯಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್. ಇದು ಇವತ್ತಿನ ನನ್ನ ಮಲ್ಲಿಗೆ ತೋಟ. ಈಗ ನನ್ನ ಮಲ್ಲಿಗೆ ಗಿಡಗಳು ಹೇಗಾಗಿವೆ ಅಂತ ನಿಮಗೆ ತೋರಿಸ್ತಾ ಇದ್ದೇನೆ. ಗಿಡಗಳನ್ನು ಸ್ವಲ್ಪ ಒಂದೇ ಕಡೆ ಸೆಟ್ ಮಾಡಿದ್ದೇನೆ. ಇಲ್ಲಿ ನೀವು ನೋಡ್ತಾ ಇರಬಹುದು. ಈಗ ಸ್ವಲ್ಪ ಹೂವು ಕಡಿಮೆ ಇದೆ, ಹಾಗಾಗಿ ನನಗೆ ಈಗ ಸ್ವಲ್ಪ ವಿಡಿಯೋ ಮಾಡಲಿಕ್ಕೆ ಆಗ್ತಾ ಇದೆ. ಹೂವು ತುಂಬ ಆದಾಗ ನನಗೆ ವಿಡಿಯೋ ಮಾಡಲಿಕ್ಕೆ ಟೈಮ್ ಸಿಗುವುದಿಲ್ಲ. ಈಗ ಗಿಡಗಳಲ್ಲಿ ಚಿಗುರು ಬರ್ತಾ ಇದೆ. ನಿಮಗೆಲ್ಲರಿಗೂ ತಿಳಿದಿರುವಂತೆ ತಿಂಗಳಲ್ಲಿ ಸ್ವಲ್ಪ ದಿನ ಅದು ಚಿಗುರಲು ಟೈಮ್ ತಗೊಳ್ತದೆ. ಆಗ ಹೂವಿನ ಸಂಖ್ಯೆ ಸ್ವಲ್ಪ ಕಡಿಮೆ ಇರ್ತದೆ. ಅದೇ ರೀತಿಯಾಗಿ ಈಗ ಚಿಗುರುವಂತಹ ಸಮಯ, ಹಾಗಾಗಿ ನಾನು ಸ್ವಲ್ಪ ಫ್ರೀ ಇದ್ದೇನೆ, ಹಾಗಾಗಿ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಗಿಡಗಳಲ್ಲಿ ತುಂಬ ಹೂವಾದಾಗ ಅದನ್ನು ತೆಗೆಯಲು ಮತ್ತು ಕಟ್ಟಲು ತುಂಬಾ ಸಮಯ ಬೇಕಾಗ್ತದೆ. ಅದರ ನಡುವೆ ವಿಡಿಯೋ ಮಾಡುವುದು ಸ್ವಲ್ಪ ಕಷ್ಟ ಆಗ್ತದೆ. ನಾನು ಆ ಸೈಡ್ನಲ್ಲಿದ್ದ ಗಿಡಗಳನ್ನೆಲ್ಲ ಇಲ್ಲೇ ಒಂದೇ ಸೈಡ್ನಲ್ಲಿ ಸೆಟ್ ಮಾಡಿಕೊಂಡಿದ್ದೇನೆ. ಹೀಗೆ ಮಾಡುವುದರಿಂದ ನನಗೆ ನೀರು ಹಾಕಲು ಸ್ವಲ್ಪ ಸುಲಭ ಆಗ್ತಾ ಇದೆ. ಹಾಗೆ ಸ್ವಲ್ಪ ಗಿಡಗಳನ್ನು ಇಲ್ಲಿ ಕೂಡ ಸೇರಿಸಿ ಇಟ್ಟಿದ್ದೇನೆ. ಆ ಕಡೆ ಇದ್ದಂತಹ ಗಿಡ ನೋಡಿ, ಈಗ ತೋರಿಸ್ತೇನೆ. ಅಲ್ಲಿ ಸ್ವಲ್ಪ ಗಿಡಗಳಿದ್ದವು, ಅಲ್ಲಿನ ಗಿಡವನ್ನು ನಾನು ಈ ಕಡೆ ತಂದು ಇಟ್ಟಿದ್ದೇನೆ. ಇಲ್ಲಿ ನಾನು ಕೆಲವೊಂದು ತರಕಾರಿ ಗಿಡಗಳನ್ನು ನೆಡಬೇಕು ಅಂತ ಅಂದುಕೊಂಡಿದ್ದೇನೆ. ಈಗ ಸದ್ಯಕ್ಕೆ ಬದನೆಕಾಯಿ ಗಿಡ ಇದೆ. ಅದು ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ, ಯಾಕಂದರೆ ನಾನು ಅದನ್ನು ಬಿಸಿಲಿಗೆ ಇಟ್ಟಿರಲಿಲ್ಲ. ಈಗ ನಾನು ಬಿಸಿಲಿಗೆ ಇಟ್ಟಿದ್ದೇನೆ. ಇಷ್ಟು ದಿನ ಯಾಕೆ ಇಟ್ಟಿಲ್ಲ ಅಂದರೆ, ನಾನು ಇಲ್ಲಿ ಮಲ್ಲಿಗೆ ಗಿಡಗಳನ್ನು ಇಟ್ಟಿದ್ದೆ. ಅದರ ಹತ್ತಿರದಲ್ಲಿ ಇದನ್ನು ಇಟ್ಟಾಗ ಇದಕ್ಕೆ ಹುಳದ ಸಮಸ್ಯೆ ಬಂದರೆ ಮಲ್ಲಿಗೆ ಗಿಡಗಳಿಗೂ ಕೂಡ ಹುಳದ ಸಮಸ್ಯೆ ಬರ್ತದೆ. ಹಾಗಾಗಿ ನಾನು ಇದನ್ನು ಸ್ವಲ್ಪ ಆ ಕಡೆ ಇಟ್ಟಿದ್ದೆ. ಅಲ್ಲಿ ಸರಿಯಾಗಿ ಬಿಸಿಲು ಬೀಳ್ತಾ ಇರಲಿಲ್ಲ. ಹಾಗೆ ಈಗ ನಾನು ಇಲ್ಲಿ ಇಟ್ಟಿದ್ದೇನೆ. ಇದರಲ್ಲಿ ತುಂಬಾ ಹುಳಗಳ ಸಮಸ್ಯೆ ಇದೆ. ಇದಕ್ಕೆ ನಾನು ನೀಮ್ ಸ್ಪ್ರೇಯನ್ನು ಮಾಡಬೇಕು. ತರಕಾರಿ ಗಿಡಗಳನ್ನು ನೆಡುವುದು ಸುಲಭ, ಆದರೆ ಅದನ್ನು ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗ್ತದೆ. ಇದಕ್ಕೆ ಕೆಮಿಕಲ್ ಸ್ಪ್ರೇಯು ಕೂಡ ಹಾಕಲಿಕ್ಕೆ ಆಗುವುದಿಲ್ಲ. ನೋಡಿ, ಈ ರೀತಿಯಾಗಿದೆ. ಇದನ್ನು ನಾನು ಸ್ವಲ್ಪ ಸರಿ ಮಾಡಬೇಕು. ಹಾಗೆ ಇಲ್ಲಿ ಕೆಲವೊಂದು ನೆಲದಲ್ಲಿ ನಟ್ಟಂತಹ ಗಿಡಗಳು ನೋಡಿ ಈ ರೀತಿಯಾಗಿದೆ. ಹೀಗೆ ಈಗಿನ ನನ್ನ ಮಲ್ಲಿಗೆ ತೋಟ ಯಾವ ರೀತಿ ಇದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೇನೆ. ಹಾಗೆ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ, ನಾನು ನನ್ನ ಮಲ್ಲಿಗೆ ತೋಟವನ್ನು ಮಾಡಲು ಎಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಿದ್ದೇನೆ, ಹಾಗೆ ಈಗ ನನಗೆ ಅದರಿಂದ ಎಷ್ಟು ಲಾಭ ಬಂದಿದೆ, ಈ ಎಲ್ಲ ವಿಷಯವನ್ನು ಶೇರ್ ಮಾಡ್ಕೊಳ್ತೇನೆ ಅಂತ ಹೇಳಿದ್ದೆ. ಹಾಗಾಗಿ ಈಗ ನಾನು ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ತುಂಬ ದಿನಗಳಿಂದ ನನ್ನ ಮಲ್ಲಿಗೆ ತೋಟವನ್ನು ನಿಮಗೆ ತೋರಿಸಿಲ್ಲ ಅಂತ ಮೊದಲಿಗೆ ನನ್ನ ಮಲ್ಲಿಗೆ ತೋಟವನ್ನು ತೋರಿಸಿದ್ದೇನೆ. ಹಾಗೆ ಈಗ ನನ್ನ ಮಲ್ಲಿಗೆ ತೋಟವನ್ನು ಮಾಡುವಾಗ ನಾನು ಎಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಿದ್ದೇನೆ ಇದರ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ನಾನು ಈ ಮಲ್ಲಿಗೆ ಗಿಡಗಳನ್ನು ಪರ್ಚೇಸ್ ಮಾಡುವಾಗ ಇದರಿಂದ ನಾನು ಹಣವನ್ನು ಸಂಪಾದಿಸುತ್ತೇನೆ ಅನ್ನುವಂತಹ ಸ್ವಲ್ಪವೂ ಕೂಡ ಐಡಿಯಾ ಇಲ್ಲದೆ ನಾನು ಗಿಡಗಳನ್ನು ಪರ್ಚೇಸ್ ಮಾಡಿದ್ದು ಅಂತ ಹೇಳಬಹುದು. ಬೇರೆ ಯಾವುದೋ ಒಂದು ಗಿಡವನ್ನು ಪರ್ಚೇಸ್ ಮಾಡಲು ನರ್ಸರಿಗೆ ಹೋದಾಗ ಅಲ್ಲಿ ಕಂಡಂತಹ ಮಲ್ಲಿಗೆ ಗಿಡಗಳನ್ನು ನೋಡಿ ಅದನ್ನು ಕೂಡ ನನಗೆ ಪರ್ಚೇಸ್ ಮಾಡುವ ಒಂದು ಮನಸ್ಸಾಯಿತು. ಹಾಗೆ ಆ ಗಿಡಗಳನ್ನು ನಾನು ಮನೆಗೆ ತಂದರೆ ನನ್ನಿಂದ ಆ ಗಿಡಗಳನ್ನು ನೆಡಲು ಸಾಧ್ಯವೇ ಅನ್ನುವಂತಹ ಒಂದು ಸಂಶಯದಿಂದ ನಾನು ಪಾಟ್ಗಳಿಗೆ ಗಿಡಗಳನ್ನು ಅಲ್ಲೇ ಹಾಕಿಸಿಕೊಂಡು ಮನೆಗೆ ತಂದಿದ್ದು. ಅದರ ನಂತರ ನಾನು ಗಿಡಗಳಿಗೆ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೆ, ಆದರೆ ಅದರ ಸರಿಯಾದ ಆರೈಕೆ ಹೇಗೆ ಮಾಡುವುದಂತ ನನಗೆ ತಿಳಿತಾ ಇರಲಿಲ್ಲ. ಹಾಗೆ ಸ್ವಲ್ಪ ತಿಂಗಳಲ್ಲಿ ಅದರಲ್ಲಿ ಹೂವು ಆಗಲು ಪ್ರಾರಂಭವಾಯಿತು. ಆ ಹೂವನ್ನು ನೋಡಿ ನನಗಂತೂ ತುಂಬಾ ಖುಷಿಯಾಯಿತು. ಹಾಗೆ ಇನ್ನೂ ಹೆಚ್ಚಿನ ಗಿಡಗಳನ್ನು ತರಬೇಕು, ಇನ್ನೂ ಹೆಚ್ಚಿನ ಹೂಗಳನ್ನು ನಾನು ಪಡಿಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಇನ್ನೂ ಸ್ವಲ್ಪ ಗಿಡಗಳನ್ನು ತಂದು ನಾನು ನೆಟ್ಟಿದ್ದು ಅಂತಲೇ ಹೇಳಬಹುದು. ಎರಡನೇ ಸಲ ತಂದಾಗ ನಾನು ಅದನ್ನೆಲ್ಲ ಗ್ರೋ ಬ್ಯಾಗಲ್ಲಿ ನೆಟ್ಟಿದ್ದು, ಯಾಕಂದರೆ ನಾನು ಆಗ ಸ್ವಲ್ಪ ಯೂಟ್ಯೂಬಲ್ಲಿ ನೋಡಿ ಈ ಮಲ್ಲಿಗೆ ಕೃಷಿಯ ಬಗ್ಗೆ ತಿಳಿದುಕೊಳ್ತಾ ಇದ್ದೆ. ಹಾಗಾಗಿ ನಾನು ಗ್ರೋ ಬ್ಯಾಗಲ್ಲಿ ಗಿಡಗಳನ್ನು ನೆಡೋಣ ಅಂತ ನರ್ಸರಿಯಿಂದಲೇ ಸ್ವಲ್ಪ ಮಣ್ಣನ್ನು ತರಿಸಿಕೊಂಡು ನಂತರ ನಾನು ಗಿಡಗಳನ್ನು ನೆಟ್ಟಿದ್ದು. ಹಾಗೆ ಇನ್ನೊಮ್ಮೆ ನಾನು ನರ್ಸರಿಗೆ ಹೋಗಿ ಇನ್ನಷ್ಟು ಗಿಡಗಳನ್ನು, ಅಂದರೆ ನಾನು ಪ್ರತಿ ಬಾರಿ ಹೋದಾಗ 10 ಗಿಡ 15 ಗಿಡ ಪುನಃ 10 ಗಿಡ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪವೇ ಗಿಡಗಳನ್ನು ತರ್ತಾ ಇದ್ದೆ. ಒಂದೇ ಸಲ 50 ಗಿಡ 100 ಗಿಡ ಈ ರೀತಿಯಾಗಿ ತಂದಿದ್ದಿಲ್ಲ. ಹೀಗೆ ಈ ಮಲ್ಲಿಗೆ ಕೃಷಿಗೆ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ನಾನು ಸ್ಟಾರ್ಟಿಂಗಲ್ಲಿ 10 ಗಿಡವನ್ನು ಪಾಟ್ಗೆ ಹಾಕಿಸಿಕೊಂಡು ತಂದಿದ್ದೆ. ಆಗ ನನಗೆ ನೆನಪುಂಟು 2,500 ತನಕ ಆಯಿತು. ಹಾಗೆ ಇನ್ನೊಮ್ಮೆ ಮಣ್ಣನ್ನು ತರಿಸಿದ್ದೆ, ಗಿಡಗಳನ್ನು ತರಿಸಿದ್ದೆ. ಟೋಟಲ್ ಆಗಿ ನನಗೆ 9,000 ತನಕ ಗಿಡ ಹಾಗೂ ಮಣ್ಣಿಗಾಗಿ ನಾನು ಇನ್ವೆಸ್ಟ್ ಮಾಡಿದ್ದೇನೆ ಅಂತ ಹೇಳಬಹುದು. ಅದರ ನಂತರ ಗ್ರೋ ಬ್ಯಾಗ್ ಇರಬಹುದು, ಗಿಡಗಳಿಗೆ ಹಾಕುವ ಫರ್ಟಿಲೈಸರ್ ಇರಬಹುದು, ಸ್ಪ್ರೇ ಇರಬಹುದು, ಹಾಗೆ ಕೆಲವೊಂದು ಟೂಲ್ಸ್ಗಳನ್ನು ಕೂಡ ನಾನು ಪರ್ಚೇಸ್ ಮಾಡಿದ್ದೇನೆ. ಇದೆಲ್ಲ ಸೇರಿಸಿ ಪ್ರಾರಂಭದಲ್ಲಿ ನಾನು ನನ್ನ ಮಲ್ಲಿಗೆ ತೋಟಕ್ಕಾಗಿ ಸಾಧಾರಣ 11,000 ತನಕ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೇನೆ ಅಂತಲೇ ಹೇಳಬಹುದು. ನೀರಿನ ವ್ಯವಸ್ಥೆ ಮೊದಲೇ ಇದ್ದಿದ್ದರಿಂದ ನನಗೆ ನೀರಿನ ವ್ಯವಸ್ಥೆಗಾಗಿ ಪುನಃ ಖರ್ಚು ಮಾಡುವ ಅಗತ್ಯ ಇರಲಿಲ್ಲ. ಹಾಗೆ ಸ್ಟಾರ್ಟಿಂಗಲ್ಲಿ ನಾನೇ ಗಿಡಗಳನ್ನು ನೆಟ್ಟಿದ್ದರಿಂದ ಬೇರೆ ಜನರಿಗೆ ಕರೆಸಿ ಅವರಿಗೆ ಹಣ ಕೊಡುವ ಅಗತ್ಯನೂ ಕೂಡ ಇರಲಿಲ್ಲ.
ಹಾಗಾಗಿ ಟೋಟಲ್ ಆಗಿ ಸಾಧಾರಣ 11,000 ತನಕ ನನಗೆ ಖರ್ಚಾಯಿತು ಅಂತಲೇ ಹೇಳಬಹುದು. ನಾನು ಗಿಡದಲ್ಲಿ ಆದಂತಹ ಹೂವನ್ನು ತೆಗೆದು ಮಾರುಕಟ್ಟೆಗೆ ನೀಡ್ತೇನೆ ಅನ್ನುವಂತಹ ಒಂದು ಐಡಿಯಾ ಇರದೇ ಇದ್ದ ಕಾರಣ ಪ್ರಾರಂಭದಲ್ಲಿ ಆದಂತಹ ಹೂವನ್ನು ನಾನು ಮಾರುಕಟ್ಟೆಗೆ ನೀಡಲೇ ಇಲ್ಲ. ಸಾಧಾರಣ 1 ವರ್ಷದವರೆಗೆ ನಾನು ಹೂವನ್ನು ಮಾರುಕಟ್ಟೆಗೆ ನೀಡಿರಲಿಲ್ಲ. ಅದರ ನಂತರ ನಾನು ಮಾರುಕಟ್ಟೆಗೆ ಹೂವನ್ನು ನೀಡಲು ಪ್ರಾರಂಭಿಸಿದೆ. ನಾನು ಜನವರಿ 2022ರಲ್ಲಿ 10 ಗಿಡಗಳನ್ನು ಪರ್ಚೇಸ್ ಮಾಡಿದ್ದು, ಅದರ ನಂತರ ಆಗಸ್ಟ್ನಲ್ಲಿ ಸ್ವಲ್ಪ ಗಿಡವನ್ನು ಪರ್ಚೇಸ್ ಮಾಡಿದ್ದು, ಅದರ ನಂತರ ಅಕ್ಟೋಬರ್ನಲ್ಲಿ ಸ್ವಲ್ಪ ಗಿಡವನ್ನು ಪರ್ಚೇಸ್ ಮಾಡಿದ್ದು. ಹೀಗೆ ಜನವರಿ 2022ರಲ್ಲಿ ಗಿಡವನ್ನು ಪರ್ಚೇಸ್ ಮಾಡಿದರೂ ಕೂಡ ಫೆಬ್ರವರಿ 2023ರಿಂದ ನಾನು ಮಾರುಕಟ್ಟೆಗೆ ಹೂವನ್ನು ನೀಡಲು ಪ್ರಾರಂಭಿಸಿದ್ದು. ಅದರ ನಂತರವೂ ಕೆಲವೊಂದು ಅಡೆತಡೆಗಳಾಗಿ ಪುನಃ ನಾನು ಮಾರುಕಟ್ಟೆಗೆ ಹೂವನ್ನು ನೀಡುವುದನ್ನು ನಿಲ್ಲಿಸಿದೆ. ಮಳೆಗಾಲದಲ್ಲಿ ನಾನು ನನ್ನ ಗಿಡಗಳನ್ನು ಮಳೆ ಬೀಳದಂತಹ ಜಾಗದಲ್ಲಿ ಇಟ್ಟಿದ್ದರಿಂದ ಅದರಲ್ಲಿ ಹೂವೇ ಆಗ್ತಾ ಇರಲಿಲ್ಲ. ಹಾಗಾಗಿ ಜೂನ್ನಿಂದ ಡಿಸೆಂಬರ್ ತನಕ ಗಿಡಗಳಲ್ಲಿ ಹೂವೇ ಇರಲಿಲ್ಲ. ಆ ಸಮಯದಲ್ಲೂ ಕೂಡ ನಾನು ಮಾರುಕಟ್ಟೆಗೆ ಹೂವನ್ನು ನೀಡಲು ಸಾಧ್ಯ ಆಗಿಲ್ಲ. ಅದರ ನಂತರ ಜನವರಿ 2024ರಿಂದ ನಾನು ಮಾರುಕಟ್ಟೆಗೆ ಹೂವನ್ನು ನೀಡಲು ಪ್ರಾರಂಭಿಸಿದ್ದು. ಇಲ್ಲಿಯ ತನಕ ನಾನು ಮಾರುಕಟ್ಟೆಗೆ ಹೂವನ್ನು ನೀಡ್ತಾ ಇದ್ದೇನೆ. ಆದರೆ ಕೆಲವೊಂದು ದಿನ ಎಲ್ಲಿಗಾದರೂ ಹೋಗ್ಲಿಕ್ಕಿರ್ತದೆ, ಆಗ ನಾನು ಹೂವನ್ನು ನೀಡುವುದಿಲ್ಲ. ಹಾಗೆ ತುಂಬ ಹೂವಾದರೂ ಕೂಡ ನಾನು ಕೇವಲ 1 ಅಟ್ಟೆ ಹೂವನ್ನು ಮಾತ್ರ ಕಟ್ಟಿ ನಾನು ಮಾರುಕಟ್ಟೆಗೆ ನೀಡ್ತೇನೆ. ಹೀಗೆ ನಾನು ಮಲ್ಲಿಗೆ ಕೃಷಿಯಲ್ಲಿ ಸ್ವಲ್ಪ ಮಾತ್ರವೇ ತೊಡಗಿಸಿಕೊಂಡಿದ್ದೇನೆ. ತುಂಬ ಸಮಯ ಇದರಲ್ಲಿ ನಾನು ಕಳೀತಾ ಇಲ್ಲ, ಹಾಗೆ ತುಂಬ ಹೂವನ್ನು ಕಟ್ಟಿ ಸೇಲ್ ಮಾಡ್ತಾ ಇಲ್ಲ. ಈ ವಿಷಯವನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಇದರಲ್ಲಿ ನಾವು ಎಷ್ಟು ಶ್ರಮ ಪಡ್ತೇವೋ ಅಷ್ಟು ನಮಗೆ ಇನ್ಕಮ್ ಸಿಗ್ತದೆ ಅಂತ ಹೇಳಬಹುದು. ನಾನು ಈ ಮಲ್ಲಿಗೆ ಕೃಷಿಯಲ್ಲಿ ಹೆಚ್ಚಿನ ಪರಿಶ್ರಮವನ್ನು ಪಡ್ತಾ ಇಲ್ಲ, ಹಾಗಾಗಿ ನನಗೆ ಸಾಧಾರಣ ಅಮೌಂಟ್ ಬರ್ತಾ ಇದೆ. ನೀವು ಇನ್ನೂ ಹೆಚ್ಚಿನ ಇನ್ವೆಸ್ಟ್ಮೆಂಟನ್ನು ಮಾಡಿ ಹೆಚ್ಚಿನ ಶ್ರಮಪಟ್ಟು ಈ ಮಲ್ಲಿಗೆ ಕೃಷಿಯನ್ನು ಮಾಡಿದಿದ್ದಲ್ಲಿ ಇನ್ನೂ ಹೆಚ್ಚಿನ ಲಾಭವನ್ನು ಗಳಿಸಬಹುದು. ನಾನು ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಿ 1 ವರ್ಷ ಆದ ನಂತರ ಮಾರುಕಟ್ಟೆಗೆ ಹೂವನ್ನು ನೀಡಿದ್ದೇನೆ ಅಂತ ಹೇಳಿದ್ದೇನೆ. ಅದರಲ್ಲಿ ಬಂದಂತಹ ಲಾಭದಿಂದಲೇ ನಾನು ಮುಂದಿನ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡಿದ್ದೇನೆ ಅಂತ ಹೇಳಬಹುದು. ನೀವೆಲ್ಲರೂ ನೋಡಿರಬಹುದು, ನನ್ನ ಮಲ್ಲಿಗೆ ಗಿಡಗಳು ಈಗ ಟಬ್ನಲ್ಲಿದೆ. ಸ್ಟಾರ್ಟಿಂಗಲ್ಲಿ ಅದನ್ನು ನಾನು ಗ್ರೋ ಬ್ಯಾಗ್ನಲ್ಲಿ ನಟ್ಟಿದ್ದೆ. ಅದರ ನಂತರ ಟಬ್ಗಳಿಗೆ ಟ್ರಾನ್ಸ್ಫರ್ ಮಾಡಿದ್ದೇನೆ. ಆ ಟಬ್ಗಳನ್ನು ಕೂಡ ನಾನು ಈ ಮಲ್ಲಿಗೆ ಕೃಷಿಯಲ್ಲಿ ಬಂದಂತಹ ಇನ್ಕಮ್ನಿಂದನೇ ನಾನು ಪರ್ಚೇಸ್ ಮಾಡಿದ್ದು ಅಂತ ಹೇಳಬಹುದು. ಹಾಗೆ ಅದರ ನಂತರ ಯಾವುದೇ ಒಂದು ವಸ್ತುವನ್ನು ಪರ್ಚೇಸ್ ಮಾಡುವಾಗ ನಾನು ಮಲ್ಲಿಗೆ ಕೃಷಿಯಲ್ಲಿ ಬಂದಂತಹ ಹಣದಲ್ಲೇ ನಾನು ಪರ್ಚೇಸ್ ಮಾಡ್ತಾ ಇದ್ದೇನೆ. ಮಲ್ಲಿಗೆ ಕೃಷಿಗಾಗಿ ಹಾಕಿದಂತಹ ನನ್ನ ಇನ್ವೆಸ್ಟ್ಮೆಂಟ್ ನನಗೆ ಯಾವಾಗ ವಾಪಸ್ ಬಂದು ಯಾವಾಗ ಲಾಭ ಬರಲು ಪ್ರಾರಂಭವಾಯಿತು ಅಂತ ಕೇಳಿದರೆ ಸಾಧಾರಣ ನನಗೆ 2 ವರ್ಷನೇ ಬೇಕಾಯಿತು ಅಂತ ಹೇಳಬಹುದು. ಅಂದರೆ 2022 ಜನವರಿಯಲ್ಲಿ ನಾನು ಈ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಿದ್ದು. ನಾನು ಹಾಕಿದಂತಹ ಇನ್ವೆಸ್ಟ್ಮೆಂಟ್ ವಾಪಸ್ ಬಂದು ಲಾಭ ಬರಲು ಪ್ರಾರಂಭವಾಗಿದ್ದು 2024 ಫೆಬ್ರವರಿ ಅಂತಲೇ ಹೇಳಬಹುದು. ನಾನು ಆವಾಗ ತಿಳಿಸಿದಂತೆ ನನಗೆ ಮಾರುಕಟ್ಟೆಗೆ ಹೂವನ್ನು ನೀಡುವ ಒಂದು ಉದ್ದೇಶ ಇರಲಿಲ್ಲ. ಆದರೂ ಕೂಡ ಸ್ವಲ್ಪ ಸ್ವಲ್ಪ ಹೂವನ್ನು ನೀಡ್ತಾ ಇದ್ದೆ, ಮಧ್ಯದಲ್ಲಿ ಗ್ಯಾಪ್ ಎಲ್ಲ ತಗೊಂಡೆ. ಹಾಗಾಗಿ ನನಗೆ ಸ್ವಲ್ಪ ಲೇಟಾಗಿ ಇನ್ಕಮ್ ಬಂತು ಅಂತಲೇ ಹೇಳಬಹುದು. ಅದಲ್ಲದೆ ಕಟ್ಟೆಯಲ್ಲಿ ನಿಗದಿಪಡಿಸಿದಂತಹ ರೇಟ್ ನನಗೆ ಸಿಗ್ತಾ ಇಲ್ಲ. ಅದಕ್ಕಿಂತ ಸ್ವಲ್ಪ ಕಡಿಮೆ ರೇಟಲ್ಲಿ ಅವರು ನನ್ನ ಹೂವನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. 2100 ಇದ್ದರೆ ಅವರು ನನಗೆ ಕೊಡುವಂತಹದ್ದು 1500ರಿಂದ 1600 ಅಷ್ಟೇ. ಅದಕ್ಕಿಂತ ಹೆಚ್ಚಿಗೆ ಹಣ ಅವರು ಕೊಡುವುದಿಲ್ಲ. ಯಾರಿಗೆಲ್ಲ ಕಟ್ಟೆಯಲ್ಲಿ ನಿಗದಿಪಡಿಸಿದಂತಹ ರೇಟ್ ಸಿಗ್ತಾ ಇದೆ ಅವರಂತೂ ತುಂಬಾ ಒಳ್ಳೆಯ ಇನ್ಕಮನ್ನು ಪಡೆಯಬಹುದು. ನನಗೆ ಸ್ವಲ್ಪ ಕಡಿಮೆ ರೇಟಿಗೆ ಅವರು ಪರ್ಚೇಸ್ ಮಾಡುವುದರಿಂದ ನನ್ನ ಇನ್ಕಮ್ ಅವರಿಗಿಂತ ಸ್ವಲ್ಪ ಕಡಿಮೆ ಇರ್ತದೆ. ಈ ಎಲ್ಲ ವಿಷಯವನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಾನು ಈಗ ನನ್ನ ಮಲ್ಲಿಗೆ ಕೃಷಿಯಿಂದ ಬಂದಂತಹ ಇನ್ಕಮ್ ಅಥವಾ ಆದಾಯವನ್ನು ನಿಮ್ಮ ಜೊತೆ ಹೇಳಿದಾಗ ಅದಕ್ಕಿಂತಲೂ ಹೆಚ್ಚಿಗೆ ಆದಾಯವನ್ನು ಕೂಡ ನೀವು ಪಡೆಯಬಹುದು. ಈ ಐಡಿಯಾ ನಿಮಗೆ ಸಿಗಲಿ ಅನ್ನುವಂತಹ ಉದ್ದೇಶದಿಂದ ಕೆಲವೊಂದು ನಾನು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೇನೆ. ನಾನು ಮಲ್ಲಿಗೆ ಕೃಷಿಗೆ ಎಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಿದ್ದೇನೆ ಅಂತ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೇನೆ. ಅದು 11,000 ತನಕ ನಾನು ಇನ್ವೆಸ್ಟ್ ಮಾಡಿದ್ದೇನೆ ಅಂತ ಹೇಳಿದ್ದೇನೆ. ಹಾಗೆಯೇ ಈ ಮಲ್ಲಿಗೆ ಕೃಷಿಯಿಂದ ನನಗೆ ಇಲ್ಲಿಯವರೆಗೆ ಎಷ್ಟು ಇನ್ಕಮ್ ಅಥವಾ ಆದಾಯ ಬಂದಿದೆ ಅಂತ ಹೇಳಿದರೆ ಸಾಧಾರಣ 2 ಲಕ್ಷದ ತನಕ ನನಗೆ ಆದಾಯ ಬಂದಿದೆ ಅಂತ ಹೇಳಬಹುದು. ಇದು ಒಂದು ಮಿನಿಮಮ್ ಅಮೌಂಟ್ ಅಂತಲೇ ಹೇಳಬಹುದು. ಯಾಕಂದರೆ ನಾನು ಆವಾಗ ಹೇಳಿದಂತೆ ನಾನು ಕಂಟಿನ್ಯೂಸ್ ಆಗಿ ಹೂವನ್ನು ಸೇಲ್ ಮಾಡ್ತಾ ಇಲ್ಲ. ಕೆಲವೊಮ್ಮೆ ಎಲ್ಲಾದರೂ ಫಂಕ್ಷನ್ ಇದ್ದರೆ ಅಲ್ಲಿಗೆ ಅಟೆಂಡ್ ಆಗ್ತೇನೆ, ಹೂವನ್ನು ಸೇಲ್ ಮಾಡುವುದಿಲ್ಲ. ಹಾಗೆ ನಾನು 1 ಅಟ್ಟೆಗಿಂತ ಜಾಸ್ತಿ ಹೂವನ್ನು ಸೇಲ್ ಮಾಡ್ತಾ ಇಲ್ಲ. ಈ ಎಲ್ಲ ಒಂದು ವಿಷಯವನ್ನು ನೋಡಿದಾಗ ಇನ್ನೂ ಕೂಡ ಹೆಚ್ಚಿಗೆ ನಾನು ಆದಾಯವನ್ನು ಪಡೆಯಬಹುದಿತ್ತು ಅಂತ ನನಗೆ ಅನಿಸ್ತದೆ. ಆದರೆ ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟನ್ನೇ ನಾನು ಮಾಡಿಕೊಂಡು ಈ ಮಲ್ಲಿಗೆ ಕೃಷಿಯನ್ನು ಮಾಡ್ತಾ ಇದ್ದೇನೆ. ಹೀಗೆ ನಾನು ಈ ಮಲ್ಲಿಗೆ ಕೃಷಿಗಾಗಿ ಇನ್ವೆಸ್ಟ್ ಮಾಡಿದಂತಹ ಅಮೌಂಟ್ 11,000 ಆದರೆ ನನಗೆ ಇಲ್ಲಿಯ ತನಕ ಅದೇ ಗಿಡಗಳಿಂದ ಬಂದಂತಹ ರಿಟರ್ನ್ ಅಮೌಂಟ್ 2 ಲಕ್ಷದ ತನಕ ಅಂತಲೇ ಹೇಳಬಹುದು. ಹಾಗಾಗಿ ಈ ಮಲ್ಲಿಗೆ ಕೃಷಿಯಲ್ಲಿ ಲಾಭ ಖಂಡಿತವಾಗಿಯೂ ಸಿಕ್ಕೇ ಸಿಗ್ತದೆ.
ನನಗೆ ಪ್ರಾರಂಭದಲ್ಲಿ ಈ ಮಲ್ಲಿಗೆ ಕೃಷಿ ಯಾವ ರೀತಿಯಲ್ಲಿ ಮಾಡುವುದು, ಗಿಡಗಳಿಗೆ ಯಾವೆಲ್ಲ ಗೊಬ್ಬರವನ್ನು ಹಾಕಬೇಕು, ಸ್ಪ್ರೇಯನ್ನು ಹಾಕಬೇಕು ಏನೂ ಕೂಡ ತಿಳಿದಿರಲಿಲ್ಲ. ಹಾಗಾಗಿ ನಾನು ಝೀರೋ ನಾಲೆಜಿಂದ ಇಲ್ಲಿಯ ತನಕ ಈ ಮಲ್ಲಿಗೆ ಕೃಷಿಯನ್ನು ಮಾಡ್ತಾ ಇದ್ದೇನೆ. ಆದರೂ ಕೂಡ ಇದರಲ್ಲಿ ತುಂಬಾ ಲಾಭವನ್ನು ಗಳಿಸಿದ್ದೇನೆ ಅಂತಲೇ ಹೇಳಬಹುದು. ಯಾರಿಗೆಲ್ಲ ಕೃಷಿ ಬಗ್ಗೆ ಸ್ವಲ್ಪ ನಾಲೆಜ್ ಇದೆ ಅವರು ಈ ಮಲ್ಲಿಗೆ ಕೃಷಿಯನ್ನು ಮಾಡುವುದರಿಂದ ಇನ್ನೂ ಹೆಚ್ಚಿನ ಲಾಭವನ್ನು ಗಳಿಸಬಹುದು. ಮನೆಯಲ್ಲಿ 2-3 ಜನ ಈ ಮಲ್ಲಿಗೆ ಕೃಷಿ ಮಾಡಲು ಸಹಾಯ ಮಾಡುವವರು ಇದ್ದಲ್ಲಿ ಇನ್ನೂ ಹೆಚ್ಚಿನ ಗಿಡಗಳನ್ನು ಹಾಕಿ ನೀವು ಮಲ್ಲಿಗೆ ಕೃಷಿ ಮಾಡಿದ್ದಲ್ಲಿ ಇನ್ನೂ ಹೆಚ್ಚಿನ ಇನ್ಕಮ್ ಅಥವಾ ಆದಾಯವನ್ನು ನೀವು ಗಳಿಸಬಹುದು. ತುಂಬ ಜನರು ನನ್ನ ಬಳಿ ಕೇಳ್ತಾ ಇರ್ತಾರೆ, ಈ ಮಲ್ಲಿಗೆ ಕೃಷಿ ಎನ್ನುವುದು ಲಾಭದಾಯಕವೇ ಅಂತ. ಹಾಗಾಗಿ ನಾನು ಇಂದಿನ ವಿಡಿಯೋದಲ್ಲಿ ನಾನು ಈ ಮಲ್ಲಿಗೆ ಕೃಷಿಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೇನೆ, ಇದರಿಂದ ನನಗೆ ಎಷ್ಟು ಲಾಭ ಬಂದಿದೆ ಎಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೇನೆ. ನನ್ನ ಪ್ರಕಾರ ಈ ಮಲ್ಲಿಗೆ ಗಿಡ ಅನ್ನುವಂತಹದ್ದು ಹಣವನ್ನು ಸಂಪಾದಿಸುವಂತಹ, ಹಣವನ್ನು ಉತ್ಪತ್ತಿ ಮಾಡುವಂತಹ ಗಿಡ ಅಂತಲೇ ಹೇಳಬಹುದು. ಪ್ರತಿದಿನ ಆಗುವಂತಹ ಹೂವಿನಿಂದ ನಾವು ಹಣವನ್ನು ಸಂಪಾದಿಸಬಹುದು. ನಿಮಗೂ ಕೂಡ ಮನೆಯಲ್ಲಿ ಕುಳಿತು ಏನಾದರೂ ಕೆಲಸವನ್ನು ಮಾಡಬೇಕು, ಹಣವನ್ನು ಸಂಪಾದಿಸಬೇಕು ಅಂತ ಇದ್ದಲ್ಲಿ ನೀವು ಕೂಡ ಈ ಮಲ್ಲಿಗೆ ಕೃಷಿಯನ್ನು ಮಾಡಬಹುದು ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.